ನಮ್ಮ ಕೃಷಿ ಇಲಾಖೆಯಲ್ಲಿ ಕಳೆದ 1 ವಾರ 10 ದಿವಸದಿಂದ ಏನು ರಾಸಾಯನಿಕ ಗೊಬ್ಬರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ಈ ಬಿಜೆಪಿಯ ನಾಯಕರುಗಳಿಗೆ ನಾಚಿಕೆ ಆಗಬೇಕು. ರೈತರಿಗೆ ಕಟ್ಟಕ್ಕೆ ಆಗದೇ ಇರತಕ್ಕಂಥ ಯಾವುದಾದ್ರೂ ಈ ರಾಷ್ಟ್ರದಲ್ಲಿ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ. ನಮ್ಮ ಸರ್ಕಾರ ಬಂದ ಕೂಡಲೇ ಇಡೀ ಯಾವತ್ತೂ ಇಲ್ಲದೆ ಬರಗಾಲ ಬಂದಾಗ ಕನಿಷ್ಠ ಪ್ರಮಾಣದ ನಮ್ಮ ಮುಖ್ಯಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರು ನಾವೆಲ್ಲೂ ಕೊಟ್ಟಂತ ರಾಜ್ಯದ ರಿಪೋರ್ಟ್ ಅನ್ನ ಅವತ್ತು ಗಮನ ಹರಿಸ್ತಲೇ ಸುಪ್ರೀಂ ಕೋರ್ಟ್ ಇಂದ 3454 ಕೋಟಿಯನ್ನು ತಂದು ಹಂಚಿದಂಥದ್ದು ನಮ್ಮ ಸರ್ಕಾರದ ಪ್ರಯತ್ನ. ಇವರಿಗೆ ನಾಚಿಕೆ ಆಗಬೇಕು. ಅದಾದ ನಂತರ ಇವತ್ತು ಅನೇಕ ಯೋಜನೆಗಳಿಗೆ ಹಣವನ್ನ ಪ್ರಾಮಿಸ್ ಮಾಡಿದ್ದು, ಬಜೆಟ್ ಅಲ್ಲಿ ಇಟ್ಟಿದ್ದು, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಘೋಷಣೆ ಮಾಡಿದ್ದು ಕೊಡ್ಲಿಲ್ಲ. ಅದೆಲ್ಲವೂ ಒಂದ್ ಕಡೆ ಇರ್ಲಿ, ಫೈಟ್ ಮಾಡೋಣ. ಇವತ್ತು ಮೊನ್ನೆಯಿಂದ ಕೃಷಿ ಇಲಾಖೆನಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೊಡೋ ಅನುದಾನವನ್ನ 50 ಲಕ್ಷ, 40 ಲಕ್ಷ, 10 ಲಕ್ಷ, 5 ಲಕ್ಷ ಸಬ್ಸಿಡಿಯನ್ನ ಕೊಡೋದ್ರ ಮೂಲಕ ಹಾರ್ವೆಸ್ಟ್ ಹಬ್ ಅಂತ ಹೇಳಿ ಶುಗರ್ ಕ್ಯಾನ್ ಇರ್ಬೋದು, ಪ್ಯಾಡಿ ಇರ್ಬೋದು, ಇನ್ನಿತರೆ ಕಟಾವು ಮಾಡ್ತಕ್ಕಂಥ ಮಿಷನ್ ಅಥವಾ ಚಾಪ್ ಕಟರ್ ಇರ್ಬೋದು ಕೊಟ್ಟಂಥದ್ದು ಈ ದೇಶದಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ. ಇವತ್ತು ಕಳೆದ 2 ವರ್ಷ ಯಾವುದೇ ಸಮಸ್ಯೆ ಇಲ್ಲ. ಈ ವರ್ಷ ಇವತ್ತು 6850 ನಮ್ಮ 6,80,000 ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾದಂತ ಕೇಂದ್ರ ಸರ್ಕಾರ 5,027 5,27,000 ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ. ಇನ್ನು 1.5 ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗ್ಬೇಕಾಗಿರ್ತಕ್ಕಂಥದ್ದು ನಾನು 1 ತಿಂಗಳ ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, 1 ತಿಂಗಳ ಮುಂಚಿತವಾಗಿ ಪತ್ರ ಬರೆದಿದ್ದೀನಿ, 1 ತಿಂಗಳ ಮುಂಚಿತವಾಗಿ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೇದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ, ವಿಜಯಪುರದಲ್ಲಿ ಅಥವಾ ದಾವಣಗೆರೆನಲ್ಲಿ, ಹಾವೇರಿನಲ್ಲಿ ಎಲ್ಲ ಕಡೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲವೂ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದ್ದೀವಿ. ಆದ್ರೆ ಏನೂ ವಿಚಾರ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ದಮ್ಮಿದ್ರೆ, ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ರೆ, ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ 1-2 ಲಕ್ಷ 2.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡ್ಲಿಕ್ಕೆ ಹೇಳಿ. 100ಕ್ಕೆ 100 ಇವತ್ತು ರೈತರಿಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನ ಯಾವುದೇ ರಾಜ್ಯ ಪ್ರೊಡಕ್ಷನ್ ಮಾಡಲ್ಲ, ಎಲ್ಲವೂ ಕೇಂದ್ರದಿಂದ ಬರಬೇಕಾಗತ್ತೆ. ಆದರೆ ಇವರು ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವರು ಇರ್ಬೋದು, ಅಶೋಕರ್ ಇರ್ಬೋದು, JDS ನವರು ಇರ್ಬೋದು, ಅನಾವಶ್ಯಕವಾಗಿ ಮಾತನಾಡೋದನ್ನ ನಿಲ್ಲಿಸಬೇಕು. ನಾವಿವತ್ತು ಯಾವತ್ತೂ ಸಹ ಕೇಂದ್ರ ಸರ್ಕಾರ ಸ್ಟಾಕ್ ಇರ್ತಕ್ಕಂಥದನ್ನ ಪರಿಗಣಿಸಿ ಸರಬರಾಜು ಮಾಡ್ತಾ ಇರಲಿಲ್ಲ. ಈ ಬಾರಿ ಮಾತ್ರ ನಿಮ್ಮಲ್ಲಿ ಸ್ಟಾಕ್ ಇದೆ, ಅದನ್ನು ಉಪಯೋಗಿಸಿ ಅಂತಾರೆ. ಈ ಬಾರಿ ಮೆಕ್ಕೆಜೋಳ ಇವತ್ತು ಮೇಜ್ ಅಂತ ಏನಂತೀವಿ 2 ಲಕ್ಷ ಹೆಕ್ಟೇರ್ಸ್ ಜಾಸ್ತಿ ಆಗಿದೆ. 1 ತಿಂಗಳು 1.5 ತಿಂಗಳು ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಗಿದೆ. ಎಲ್ಲ ಡ್ಯಾಮು ನೀರು ತುಂಬಿ 1 ತಿಂಗಳ ಮುಂಚಿತವಾಗಿ ಇವತ್ತು ನಮ್ಮ ಬಿತ್ತನೆ ಪ್ರಾರಂಭ ಆಗಿದೆ. ಇವೆಲ್ಲ ಕಾರಣದಿಂದ ಸ್ವಲ್ಪ ಎಲ್ಲಿ ಆತಂಕ ಇದೆ ಅಲ್ಲೆಲ್ಲವೂ ಸಹ ಆ ಸಂದರ್ಭದಲ್ಲಿ ನಾವು ಒದಗಿಸ್ಲಿಕ್ಕೆ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಸಹ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಹ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಪ್ರತಿ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು 4 ಜನ ರಾಜ್ಯದಿಂದ ಹೋಗಿರ್ತಕ್ಕಂಥ ಕೇಂದ್ರ ಸಚಿವರಿಗೆ ಪತ್ರ ಬರೆದು ವಿನಂತಿ ಮಾಡಿದ್ದೀನಿ. ಅವ್ರು ಯಾರು ಪ್ರಯತ್ನ ಮಾಡ್ದಲೆ ಜೋಶಿಯವರು, ಪಾಪ ಇವ್ ಕುಮಾರಸ್ವಾಮಿ ಅವರು ಕಡಿಮೆ ಮಾತಾಡ್ತಾವ್ರೆ, ಜೋಶಿಯವರು ಚಾರ್ಜ್ ತಗೊಂಡವ್ರೆ. ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಜೋಶಿಯವರೇ, ನೀವೇನಾದ್ರು ರಾಜ್ಯದಲ್ಲಿ ಜನಪರವಾದಂತ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನು ಬರಬೇಕು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕೇ ವಿನ ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ.
ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.